Hey everyone, welcome back to my channel Chitana Vlogs. Yeah guys, ಇವತ್ತು 31st ಲಾಸ್ಟ್ ಡೇ ಆಫ್ ದಿ ಇಯರ್. ಈ ವರ್ಷದ ಲಾಸ್ಟ್ ವ್ಲಾಗ್ ಆಗಿರುತ್ತೆ ನಂದು. ಆ್ಯಂಡ್ ನಾನು ಅಪ್ಲೋಡ್ ಮಾಡೋಷ್ಟರಲ್ಲಿ ನೆಕ್ಸ್ಟ್ ಇಯರ್ ಬಂದಿರುತ್ತೆ. ಮೇ ಬಿ ಸೆಕೆಂಡ್ ಅಥವಾ ಫಸ್ಟ್ ಅಪ್ಲೋಡ್ ಆಗುತ್ತೆ ಇದು. ಯಾ ಇಯರ್ ಹೇಗಿತ್ತು ಅಂತ ಎಲ್ಲನೂ ಕೇಳೋಣ. ಆಮೇಲೆ ಇವಾಗ ಸದ್ಯಕ್ಕೆ ಫಸ್ಟ್ ಜಿಮ್ಗೆ ಹೋಗಬೇಕು. ಜಿಮ್ಮಿಂದ ಬಂದು ಆ್ಯಂಡ್ ಏನೇನು ಪ್ಲ್ಯಾನ್ಸ್ ಎಲ್ಲ ಅಂತ ಆಮೇಲೆ ಹೇಳ್ತೀನಿ. ಏನು ಪ್ಲ್ಯಾನ್ಸ್ ಆ್ಯಕ್ಚುಲಿ ಏನೂ ಪ್ಲ್ಯಾನ್ ಮಾಡಿಲ್ಲ. ಪ್ಲ್ಯಾನ್ಸ್ ಆಗಿದ್ದೆಲ್ಲ ಕ್ಯಾನ್ಸಲ್ ಆಗಿ ಇವಾಗ ಇನ್ನೂ ಬೇರೆ ಪ್ಲ್ಯಾನ್ಸ್ ಮಾಡ್ತಿದ್ದೀವಿ. ಪ್ಲ್ಯಾನ್ಸ್ ಏನು ಇರ್ತಾವ ಅಂತ ಅದಾದಮೇಲೆ ನೋಡೋಣ. ಸದ್ಯಕ್ಕೆ ಇವಾಗ ಫಸ್ಟ್ ಹೋಗಿ ಜಿಮ್ಮಲ್ಲಿ ಹೋಗಿ ವರ್ಕೌಟ್ ಮುಗಿಸ್ಕೊಂಡು ಮತ್ತೆ ಬರುವ. ಯಾ ಗೈಸ್, ಇವಾಗ ಜಿಮ್ಮಲ್ಲಿ ವರ್ಕೌಟ್ ಮುಗಿಸ್ಕೊಂಡು ಕೋಕು ಚಿಪ್ಸು ಇನ್ನೂ ಏನೇನು ಬೇಕೋ ಐಟಮ್ಸ್ ಎಲ್ಲ ತೊಗೊಂಡೋಗಿದ್ದೀನಿ. ಆ್ಯಕ್ಚುಲಿ ಪಪ್ಪ ಕೇಕ್ನ ಮನೆಗೆ ಕಳಿಸ್ಬಿಟ್ಟಿದ್ದಾರಂತೆ, ಅದಕ್ಕೆ ಕೇಕ್ ತೊಗೊಂಡಿಲ್ಲ. ಅದು ಮನೇಲಿ ಆಲ್ರೆಡಿ ಇದೆ. ಆ್ಯಂಡ್ ವೀಕ್ಷಿತನ ಯಾವಾಗ ಬಂದರೂ ನೋಡಿದ್ರೆ ಸಿಕ್ಕಿ 4 ದಿವಸ ಆಯ್ತಲ್ವ, 4 ಡೇಸ್ ಆಯಿತು ಬಂದು. ನಾನು ಬ್ಲಾಗ್ ಮಾಡಿ ಹಾಯ್ ಜೋರಾಗಿ ಮಾತಾಡಬೇಕು ಗೈಸ್, ಇಲ್ಲಿ ಗಾಡಿಯಲ್ಲಿ ಸೌಂಡ್ ಕೇಳಿಸಲ್ಲ. ಆ್ಯಂಡ್ ಯಾಕೆ ಮನೆಗೆ ಹೋಗಿ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಯಾ ಗೈಸ್, ಇವಾಗ ನಾವು ಊಟ ಎಲ್ಲ ಮುಗಿಸಿ ಇವಾಗ ಅರೌಂಡ್ ಟೈಮ್ ಎಷ್ಟು 10:30 ಆಗಿದೆ. ಲಾಸ್ಟ್ ಡೇ ಆಫ್ ದಿ ಇಯರ್. ಅದಕ್ಕೆ ಹೇಗಿತ್ತು ಇವ್ರಿಗೆಲ್ಲ ಈ ವರ್ಷ ಅಂತ ಕೇಳೋಣ ಅಂತ. ಯಾ ಇವ್ರಿಬ್ಬರನ್ನ ಇವಾಗ ಒಟ್ಟಿಗೆ ಕ್ವಶನ್ಸ್ ಕೇಳೋಣ ಆ್ಯಂಡ್ ಇಬ್ಬರನ್ನ ಒಟ್ಟಿಗೆ ಆನ್ಸರ್ಸ್ ಮಾಡಿಸೋಣ. ಹೇಗಿತ್ತು ಈ ವರ್ಷ ನಿಮಗೆ? ಇಟ್ಸ್ ಗುಡ್. ಹೋಗಿದ್ದೆ ಗೊತ್ತಾಗ್ಲಿಲ್ಲ, ಬೇಗ ಮುಗಿತಾ? ಬೇಗ ಮುಗಿದ್ಬಿಡ್ತು. ಆ್ಯಂಡ್ ಈ ವರ್ಷದಲ್ಲಿ ಕೆಳಗೆ ಹೋಗ್ಬಿಡ್ತು. ಈ ವರ್ಷದಲ್ಲಿ ಇದು ಮಾಡಬಾರ್ದಿತ್ತು, ತಪ್ಪು ಮಾಡಿಬಿಟ್ಟೆ ಅಂತ ಏನು ಅನಿಸ್ತು? ಜಾಸ್ತಿ ಎಂಜಾಯ್ ಮಾಡಿಬಿಟ್ಟೆ, ಓದ್ಲಿಲ್ಲ. ಇದು ಮಾಡಬಾರ್ದಿತ್ತು ಅನಿಸ್ತು. ನಿನಗೆ? ನಂಗೆ ಏನು ಯೋಚನೆ ಮಾಡಿದೆ, ಸಡನ್ ಆಗಿ ಫ್ರೆಂಡ್ಶಿಪ್ ಮಾಡಿದೆ. ಅಂದ್ರೆ ಏನು ಯೋಚನೆ ಮಾಡ್ಬೇಕಾಗಿತ್ತು ಫ್ರೆಂಡ್ಶಿಪ್ ಮಾಡೋವಾಗ ಅಂತ ಅನಿಸ್ತು. ಆಮೇಲೆ ಓದಿಲ್ಲ ಕರೆಕ್ಟಾಗಿ, ತುಂಬಾ ನೆಗ್ಲೆಕ್ಟ್ ಮಾಡಿದೆ, ಬರೀ ಎಂಜಾಯ್ ಮಾಡ್ಕೊಂಡಿದ್ದೆ ಈ ಇಯರು. ಸೊ ಅದು ಮಾಡಬಾರ್ದಾಗಿತ್ತು ಅಷ್ಟೆ. ಸ್ವಲ್ಪ ಜೋರ ಮಾತಾಡಿ ಇಬ್ರು. ಆ್ಯಂಡ್ ಈ ವರ್ಷ ಏನು ಒಳ್ಳೇದು ಅಂದರೆ ನಿಮ್ಗೆ ಏನು ಒಳ್ಳೇದಾಗಿದೆ? ಏನು ಮೆಮೊರಿಯಬಲ್ ಹತ್ರ? ಮೆಮೊರೇಬಲ್ ಅಂದ್ರೆ ಇವಾಗ ನಿಮ್ ಜೊತೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಾ ಇರೋದು. ಅಲ್ಲ, ನೆಕ್ಸ್ಟ್ ಇಯರ್ ಅದು. ಈ ವರ್ಷ ಈ ವರ್ಷದಲ್ಲ ಮೆಮೊರೇಬಲ್ ಅಂದ್ರೆ ಫ್ರೆಂಡ್ಸ್ ಜೊತೆ ಟೈಮ್ ತುಂಬಾ ಸ್ಪೆಂಡ್ ಮಾಡಿದೆ, ಅದು ಒಂದು ಮೆಮೊರೇಬಲ್. ಸುಮಾರು ಜನ ಫ್ರೆಂಡ್ಸ್ ಪರಿಚಯ ಆದ್ರು, ಹಾಗೆ ಒಂದೊಂದು ಲೆಸನ್ ಕಲಿತೆ, ಎಲ್ಲ ಮೆಮೊರೇಬಲ್. ನಿನ್ಗೆ? ನನಗೂ ಅಂದ್ರೆ ಬಂದವರೆಲ್ಲ ಒಂದು ಲೆಸನ್ ಕಲಿಸ್ಬಿಟ್ಟು ಹೋದ್ರು. ಸೊ ಅದೊಂದು ಮೆಮೊರೇಬಲ್. ತುಂಬಾ ನನ್ನ ಲೈಫ್ ಟೈಮ್ ನೆನ್ಪಿಟ್ಕೊಳೋ ಸ್ಟೋರಿ ಅದು ಆಕ್ಚುಲಾಗಿ. ಆ ತರ ಲೆಸನ್ ಕಲಿಸ್ಬಿಟ್ಟು ಹೋಗಿದ್ದಾರೆ. ಅದಾದ್ಮೇಲೆ ನಂಗೆ ತುಂಬಾ ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಇಷ್ಟ. ಅದೊಂದು ಖುಷಿ ನನಗೆ ಈ ವರ್ಷ. ಆಮೇಲೆ ಅಷ್ಟೇ. ಆ್ಯಂಡ್ ಏನು ಕ್ಯಾರಿ ಫಾರ್ವರ್ಡ್ ಮಾಡ್ತೀರಾ ನೆಕ್ಸ್ಟ್ ಇಯರ್? ಇದೆ ಇದು ಮಾಡಬೇಕು, ಇದು ಈ ಥರನೇ ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಅನ್ನೋ ಥಿಂಕ್? ಯೋಚನೆ ಮಾಡಿಲ್ಲ. ಫ್ರೆಂಡ್ಶಿಪ್ ನಂದು ಮತ್ತೆ ನಂದು ಇದೆ ಇದು. ನಾನು ಅದೇ ಅನ್ಕೊಂಡಿದ್ದೆ, ಅವಳು ಅದೇ ಹೇಳ್ತಾಳೆ. ಅದು ಬಿಟ್ಟು ನಿಮ್ಮ ಫ್ರೆಂಡ್ಶಿಪ್ ಬಿಟ್ಟು ಕ್ಯಾರಿ ಫಾರ್ವರ್ಡ್ ಮಾಡಿರೋದು, ಮಾಡ್ಬೇಕಾಗಿರೋದು ಅಂದ್ರೆ ನನ್ನ ಕ್ಯಾರೆಕ್ಟರ್ ನಾನು ಚೇಂಜ್ ಮಾಡಕ್ ಇಷ್ಟಪಡಲ್ಲ. ಹೆಂಗಿದೀನೋ ಹಂಗೆ ಇರ್ತೀನಿ. ನಿಮಗೆ? ನಾನು ಅವಳ ಫ್ರೆಂಡ್ಶಿಪ್ ನ ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕು ನನ್ನ ಲೈಫ್ ಟೈಮ್ ಅಂತ ಅದು ಬಿಟ್ಟು ಅದನ್ನ ಬಿಟ್ಟಿ ಅಂತ ಅಂದ್ರೆ ಏನು ಗೊತ್ತಿಲ್ಲ. ಏನ್ ಕ್ಯಾರಿ ಇದು ಒಳ್ಳೆ ನನಗೆ ಇದಾಗಿದೆ, ನೆಕ್ಸ್ಟ್ ಇಯರ್ ಇದೇ ತರ ನನ್ನ ಕ್ಯಾರೆಕ್ಟರ್ ಇಲ್ಲ ಏನಾದ್ರು ಅಂದ್ರೆ ನನ್ನ ತನನ ನಾನು ಎಲ್ಲೋ ಬಿಟ್ಕೊಟ್ಟಿಲ್ಲ. ಸೊ ಅದನ್ನ ನನ್ನ ಲೈಫ್ ಟೈಮ್ ಕ್ಯಾರಿ ಮಾಡ್ಬೇಕಂತ ಅನ್ಕೊಂತೀನಿ. ನೆಕ್ಸ್ಟ್ ಏನು ಕ್ವಶನ್ಸ್ ಕೇಳೋಣ. ಯಾ ಆಮೇಲೆ ಏನು ಇದು ಆಗ್ಬಾರ್ದಿತ್ತು ಈ ವರ್ಷ ನಮಗೆ ಅಂದ್ರೆ ಏನು, ಇದು ಆಗ್ಬಾರ್ದಾಗಿತ್ತು ಬಟ್ ಆಗ್ಬಿಡ್ತು ಅನ್ನೋ ತರ ಇದ್ರೆ? ಆ ತರದ್ದೇನು ಇಲ್ಲ, ಗೊತ್ತಿಲ್ಲ. ಇರ್ಬೋದೇನೋ, ಆದ್ರೆ ನನ್ನ ನೆನಪಿಗೆ ಬರ್ತಾ ಇಲ್ಲ. ನನ್ಗೆ ಅದೇ ಹೇಳಿದ್ನಲ್ಲ, ಈ ತರ ಫ್ರೆಂಡ್ಶಿಪ್ ಆಗ್ಬಾರ್ದಾಗಿತ್ತು, ಫ್ರೆಂಡ್ಶಿಪ್ ಆಯ್ತು. ಒಳ್ಳೆ ಲೆಸನ್ ಕಳಿಸ್ಬಿಟ್ಟು ಹೋದ್ರು. ಮತ್ತೆ ಅವ್ರಿಗೆ ಪ್ಲೇಸ್ ಅಂತ ಸಿಗಲ್ಲ ಅಷ್ಟೇ. ಈ ವರ್ಷ ಫುಲ್ ಎಮೋಷನಲ್ ಆಗಿ ಆನ್ಸರ್ ಮಾಡ್ತಿದ್ದಾಳೆ. ನನಗೆ ನಗು ಬರ್ತಿದ್ದೆ. ಒಳ್ಳೆ ಲವ್ ಸ್ಟೋರೀಸ್ ಬ್ರೇಕಪ್ ಆಗಿರುತ್ತಲ್ಲ ಆ ತರ ಅವ್ರು ಹೇಳ್ತಿಲ್ವಾ? ನನಗೆ ಕಂಟ್ರೋಲ್ ಗೊತ್ತಿಲ್ಲ. ನೋ ಲವ್ ಇಟ್ ಬ್ರೋ.
ಅಲ್ಲ ಆತರ ಲವ್ ಬ್ರೇಕಪ್ ಆಗುತ್ತೆ, ಓ ಇದು ಮಾಡ್ಬೇಡ್ದಿತ್ತು ಮಾಡ್ಬಿಟ್ಟೆ. ಅಂದ್ರೆ ಲವ್ ಬ್ರೇಕಪ್ ಗಿಂತ ಫ್ರೆಂಡ್ಶಿಪ್ ಬ್ರೇಕ್ ಆದವಾಗ್ಲೇನೆ ತುಂಬಾ ಪೇನ್ ಆಗೋದು. ನಿಂಗೇನ್ ಗೊತ್ತಾ ಅಲ್ವಾ? ಹೌದು. ತುಂಬಾ ನಂಬಿ ಏನೋ ಟ್ರಸ್ಟ್ ಮಾಡಿ ಏನೋ ಒಂದ್ ಮಾಡಿದೀವಿ ಅನ್ನೋವಾಗ ಅದು ಹಂಗೆ ಇದ್ರೆ ಒಂಥರ ಖುಷಿ. ಏನ್ ನಿಮ್ಗೆ ನನ್ ಜೊತೆ ಟೈಮ್ ಹೆಂಗ್ ಅನ್ಸ್ತು? ನಿನ್ ಜೊತೆ ಎವ್ರಿ ಇಯರ್ ಇದ್ದೇ ಇರುತ್ತೆ, ಕಿತ್ತಾಟ, ಜಗಳ, ಮಾತುಕತೆ. ಬಟ್ ಆದ್ರೆ ಇಯರ್ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದೀವಿ ನಾವು ಅಂತ ಅನ್ಸಿಲ್ಲ. ಆಕ್ಚುಲಿ ನಂಗೆ ಅನ್ಸಲ್ಲ ಎವ್ರಿ ಇಯರ್ ಸೇಮ್ ಅಂತ ಅನ್ಸುತ್ತೆ. ನಂಗೆ ಏನಂದ್ರೆ ನಾನ್ ನಿನ್ ಜೊತೆ ಮಾತಾಡೋದ್ ಕಮ್ಮಿ, ಅಂದ್ರೆ ಎಲ್ಲ ವರ್ಷ ಮಾತಾಡೋದು ಕಮ್ಮಿ ಆಗ್ತಿತ್ತು, ಬಟ್ ಈ ವರ್ಷ ತುಂಬಾ ಮಾತಾಡಿದೀವಿ. ವಾಟ್ ಇಸ್ ಯುವರ್ ರೆಸಲ್ಯೂಷನ್ ಫಾರ್ ದಿಸ್ ನೆಕ್ಸ್ಟ್ ಇಯರ್? ಫ್ಲೋ ಅಷ್ಟೇ, ಏನಾದ್ರೂ ಆಗ್ಲಿ ನಾವೇನಾದ್ರು ಗೋಲ್ ಇಟ್ಕೊಂಡ್ರೆ ಇವಾಗ ಅದು ಆಕ್ಚುಲಿ ಮಾಡ್ಬೋದೇನೋ ನನಗೆ ಗೊತ್ತಿಲ್ಲ. ನಾನು ಎವ್ರಿ ಇಯರ್ ಅದನ್ನ ಇಟ್ಕೊಂಡು ಅದಾಗದೆ ಬಂದಿದೆ. ಅದಕ್ಕೆ ಈ ವರ್ಷ ಏನು ಗೋಲ್ ಇಟ್ಕೊಂಡೆ, ಏನು ರೆಸಲ್ಯೂಷನ್ಸ್ ಇಟ್ಕೊಂಡೆ, ಫ್ಲೋ ಅಲ್ಲಿ ಏನಾಗುತ್ತೋ ಆಗಲಿ ಅಂತ ಅನ್ಕೊಂಡಿದ್ದೀನಿ. ಆಕ್ಚುಲಿ ನಾನು ಕೇಳಿಲ್ಲ ನಿಮ್ಮಿವ್ರಿಗೆ ಏನು ರೆಸಲ್ಯೂಷನ್ಸ್? ನನ್ನ ರೆಸಲ್ಯೂಷನ್ ನನ್ನ ಗೋಲ್ನ ಅಚೀವ್ ಮಾಡಬೇಕು, ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು. ಸೇಮ್ ನನಗೆ ಗೊತ್ತು ಗೈಸ್ ಏನಂತ. ನೆಕ್ಸ್ಟ್ ಏನಾದ್ರು ಕ್ವಶನ್ಸ್? ಈ ಸಲ ನಾವಿಬ್ರು ಫಿಕ್ಸ್ ಆಗಿದೀವಿ ಏನಂತ ಅಂದ್ರೆ ಕರೆಕ್ಟ್ ಆಗಿ ಈ ಲೈಫ್ ನ ಎಂಜಾಯ್ ಮಾಡ್ಬೇಕು, ಬಟ್ ಡೀಪ್ ಆಗಿ ಎಂಜಾಯ್ ಮಾಡಬಾರ್ದು. ಏನ್ ಹೇಳ್ತಾ ಇದೀಯ? ನಾನು ಅವಳು ಲೈಫ್ ನ ಎಂಜಾಯ್ ಮಾಡ್ತಾ ಇದೀವಿ, ಸ್ಟಡೀಸ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ಲೈಫ್ ಬಗ್ಗೆ ಯೋಚನೆ ಮಾಡ್ತೀವ, ಆ ಲೆವೆಲ್ಗೆ ಎಂಜಾಯ್ ಮಾಡಿದೀವಿ. ಸಾಕು ಇಯರ್ ಅಲ್ಲಿ ಎಂಜಾಯ್ ಮಾಡಿರೋದು. ನೆಕ್ಸ್ಟ್ ಇಯರ್ ಇಂದ ಸ್ಟಡೀಸ್ ಕಡೆ ಕಾನ್ಸಂಟ್ರೇಟ್ ಮಾಡ್ಬೇಕು. ಆಮೇಲೆ ನಮ್ ಗೋಲ್ಸ್ ನಾವು ಅಚೀವ್ ಮಾಡ್ಲೇಬೇಕು. ಓಕೆ, ಅಷ್ಟೇ. ಹೂ ಇಸ್ ದಿ ಬೆಸ್ಟ್ ಪರ್ಸನ್ ಈ ಇಯರ್? ತುಂಬಾ ಜನ ಬೆಸ್ಟ್ ಪರ್ಸನ್ ಅಂತ ಯಾರು ಇಲ್ಲ, ಎಲ್ಲರೂ ಬೆಸ್ಟ್. ಒಬ್ಬರು ಹೇಳಿದ್ರೆ ಒಬ್ಬರಿಗೆ ಕೋಪ ಕಾಯಿಸಕ್ಕೆ ಎಲ್ಲರೂ ಬೆಸ್ಟ್. ಕೇಳಿ ಕ್ವಶನ್. ನಿನಗೆ ಯಾರು? ನನ್ಗೆ ಫಸ್ಟ್ ಬೆಸ್ಟ್ ಅಂತ ಅಂದ್ರೆ ಅಪ್ಪ. ಅಲ್ಲ, ಫ್ಯಾಮಿಲಿಯಲ್ಲಿ ಫ್ಯಾಮಿಲಿ ಬಿಟ್ಟು ಫ್ಯಾಮಿಲಿ ಬೇಡ, ಫ್ಯಾಮಿಲಿಯಲ್ಲಿ ಎಲ್ಲರೂ ಬೆಸ್ಟ್ ಪರ್ಸನ್. ನನ್ ಫ್ಯಾಮಿಲಿ ಬಿಟ್ರೆ ಬೆಸ್ಟ್ ಪರ್ಸನ್ ಅಂದ್ರೆ ಪವಿ, ಇವಾಗ ವೀಕ್ಷಿತಾ, ಇವರಿಬ್ರೆ ನನ್ ಬೆಸ್ಟ್ ಪರ್ಸನ್. ನಾನು ಲೈಫ್ ಟೈಮ್ ಇವ್ರಿಬ್ಬರನ್ನ ಕ್ಯಾರಿ ಮಾಡ್ಬೇಕಂತ ಇಷ್ಟಪಡ್ತೀನಿ. ಬಿಕಾಸ್ ಗೊತ್ತಿಲ್ಲ, ಇವ್ರಿಬ್ಬರ ಮಧ್ಯೆ ನಂಗೆ ತುಂಬಾ ಬಾಂಡ್. ಪವಿ ಒಬ್ರು ಮಿಸ್ ಆಗ್ತಾ ಇದ್ದಾಳೆ. ನಾನು 3 days ಇಂದ ಅದನ್ನೇ ಹೇಳ್ತೀನಿ, ಪವಿಲ ಅಂತ. ಪವಿ ಇದ್ರೆ ಆಕ್ಚುಲಿ ನಮ್ಗೆ ಚೈಲ್ಡ್ಹುಡ್ ಇಂದ ನಾನು ಮೇ ಬಿ ನರ್ಸರಿಯಿಂದ ನನಗೆ ಚೈಲ್ಡ್ಹುಡ್ ಫ್ರೆಂಡ್ ಅವಳು. ಎವ್ರಿ ಇಯರ್ ನನ್ನ ಜೊತೆ ಇರ್ತಿದ್ಲವಳು ಚಿಕ್ಕವಳಿಂದ. ನಮ್ಗೆ ಪವಿ, ನಮ್ಮಿಬ್ಬರಿಗೆ ಪವಿ ಅವತ್ತು ಫ್ರೆಂಡ್ ಅಂತ ಅನ್ಸಿಲ್ಲ. ಅವಳು ನಂಗೆ ಪವಿ ಫಸ್ಟ್ ಅಕ್ಕ ಆದ್ರೆ ಇವಳು ಸೆಕೆಂಡ್ ಅಕ್ಕ. ನನ್ನಿಂದ ಅವಳೇ ನನಗೆ ಅಂದ್ರೆ ಬುದ್ಧಿ ಹೇಳೋದಾಗ್ಲಿ, ಇದ್ ಮಾಡ್ಬೇಡ, ಇದು ತಪ್ಪು, ಇದು ಸರಿ ಅಂತ ಹೇಳೋದಾಗ್ಲಿ, ಎವ್ರಿಥಿಂಗ್ ಅವಳಿಂದ ನಾನು ಕಲ್ತಿದ್ದೀನಿ, ನನ್ನಿಂದ ಅವರು ಕಲ್ತಿದ್ದಾರೆ. ಐ ಆಮ್ ಮಿಸ್ಸಿಂಗ್ ಹರ್. ಅವ್ರು ಆಕ್ಚುಲಿ ಬರ್ಬೇಕಿತ್ತು, ಅವಳಿಗೆ ಕೆಲಸ ರಜಾ ಕೊಡದೆ ಇರೋದ್ರಿಂದ ಬಂದಿಲ್ಲ ಇತ್ತು. ಇವಾಗ ವೀಕ್ಷಿತಾಗೆ ನನ್ನ ತಂಗಿ ಪ್ಲೇಸ್ ಕೊಡ್ತಿದ್ದೀನಿ ಗೈಸ್. ಆಕ್ಚುಲಿ ವರ್ಷ ಲೈಫಲ್ಲಿ ಬರೋರೆಲ್ಲಾನು ಬರ್ತಾರೆ ಹೋಗ್ತಾರೆ. ನಾನು ಅದೇ ಕೇಳ್ತೀನಿ, ನಿಮ್ ಬಾಂಡ್ ಇಷ್ಟು ಕ್ಲೋಸ್ ಆಗಿದೆಯಲ್ಲ, ಯಾವಾಗ್ಲೂ ಹಿಂಗೆ ಇರುತ್ತಾ ಇಲ್ಲ ಬಿಟ್ಟು ಹೋಗ್ತೀರಾ ಅಂತ. ಪವಿ ಒಬ್ಳೆ ಹೇಳ್ಬೇಕು ಅಂದ್ರೆ ಅವಳ ಜೊತೆ ಆಗ್ಲಿ ನನ್ನ ಜೊತೆ ಆಗ್ಲಿ ಇಲ್ಲಿವರೆಗೂ ಬಿಟ್ಟು ಹೋಗದೆ ಇರೋದು. ಏನೇ ಅಂದ್ರೂ ಎಷ್ಟೇ ಜಗಳ ಆಡ್ಕೊಂಡು ಎಷ್ಟೇ ಕೋಪ ಬಂದ್ರು ಅವಳೇ ಕಂಟ್ರೋಲ್ ಮಾಡ್ಕೊಂಡು, ಇಲ್ಲ ಅವಳು ನನ್ನ ತಂಗಿ ತರನೇ ನೋಡ್ಕೊಂತವಳೆ. ಫ್ರೆಂಡ್ ಆಗಿದ್ರೆ ಇಷ್ಟೊಂದು ಯಾವಾಗೋ ಬಿಟ್ಟು ಹೋಗ್ಬಿಟ್ಟಿರೋರು. ಬಟ್ ನನಗೆ ತುಂಬಾ ಕೋಪ ಬರೋದನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾವಳೆ. ನಮ್ಮನೆ ಮಗಳು ಹೆಂಗಿರ್ತಾಳೋ ಅದೇ ತರ ಅವಳಿಗೆ ಪ್ಲೇಸ್ ಕೊಟ್ಟಿದ್ದಾರೆ ನಮ್ಮ ಮನೇಲಿ ಎಲ್ಲರೂ ಅಷ್ಟೇ, ನಾವು ಅಷ್ಟೇ. ಸೊ ವಿ ಆರ್ ಮಿಸ್ಸಿಂಗ್ ಪವಿ. ಅವಳನ್ನು ಬೇಗ ಬರೋಕ್ಕೆ ಹೇಳೋಣ, ಅವಳ ಜೊತೆ ವ್ಲಾಗ್ಸ್ ಮಾಡೋಣ, ತಿರ್ಗಾಡೋಣ ಅಂತ. ಅವಳು ಬರಲಿ, ನೆಕ್ಸ್ಟ್ ಇಯರ್ ಅದೆಲ್ಲ ಆಗೋದು. ಈ ವರ್ಷ ಮುಗ್ದೋಯ್ತು ಆಲ್ರೆಡಿ. ಗೈಸ್ ಅಷ್ಟೇನಾ ಕ್ವಶನ್ಸ್? ನಾನ್ ಕೇಳ್ತೀನಿ ವೀಕ್ಷಿತ ನನ್ನ ಜೊತೆ ಲೈಫ್ ಟೈಮ್ ಹಿಂಗೆ ಇರ್ತೀಯಾ? ಇರ್ತೀನಿ. ನಾನೇನೇ ಜಗಳ ಮಾಡಿದ್ರು ಇರ್ತೀಯಾ? ಎಸ್ ಆಫ್ ಕೋರ್ಸ್. ಎಲ್ಲ ಸರಿ ಮಾಡ್ಕೊಂಡು ಹೋಗೋಣ. ಓಕೆ ಓಕೆ, ಇನ್ನಾದರೂ ಕ್ವಶನ್ಸ್ ಬಿಡ್ತಿದ್ಯಾ? ಏನು ಆಕ್ಚುಲಿ ಇದು ವೀಕ್ಷಿತಾಗೆ ಯಾರ್ ಬೆಸ್ಟ್ ಪರ್ಸನ್ ಅಂತ ಹಂಗೆ ಹೇಳಕ್ ಹೋದ್ರೆ ನನ್ ಬ್ಲಾಗ್ ನೋಡಿದವರೆಲ್ಲ ಹೊಡೆದ್ಬಿಡ್ತಾರೆ. ಆಮೇಲೆ ಬೆಸ್ಟ್ ಪರ್ಸನ್ ಸುಮಾರು ಜನ ಇದಾರೆ, ನನ್ ಸ್ಕೂಲ್ ಮೇಟ್ಸ್ ಎಲ್ಲ ಬಂದ್ಬಿಡ್ತಾರೆ ಆಮೇಲೆ ಅಂತ. ಅದಕ್ಕೆ ಹೇಳಕ್ ಹೋಗಲ್ಲ, ನೀನು ಕೂಡ ಸೇರ್ತೀಯ ಅದಕ್ಕೆ. ಹಾಗೆ ಚೈತು ಅಕ್ಕನು ಸೇರ್ತಾರೆ. ನಾನ್ ರೀಸೆಂಟ್ ಆಗಿ ಪರಿಚಯ ಆಗಿರೋದು, ಆದ್ರೆ ರೀಸೆಂಟ್ ಆಗಾದ್ರೂ ಅನ್ಸಲ್ಲ, ಬೇಗ ಕ್ಲೋಸ್ ಆಗ್ಬಿಟ್ರು.
ನಾನು ಆ್ಯಕ್ಚುಲಿ ಗೈಸ್ ನಾನು ಬೇಗ ಯಾರಿಗೂ ಅಡ್ಜಸ್ಟ್ ಆಗಲ್ಲ. ನಾನು ತುಂಬ ಟೈಮ್ ತೊಗೊತೀನಿ ಅಡ್ಜಸ್ಟ್ ಆಗಬೇಕಾದ್ರೆ, ಬಿಕಾಸ್ ನನಗೆ ಅಷ್ಟೊಂದು ನನ್ನ ಲೈಫಲ್ಲಿ ಆಗ್ಬಿಟ್ಟಿದೆ. ಸೊ ಅಂದರೆ ಫ್ರೆಂಡ್ಸ್ ಓಕೆ ಬೇರೆ ಏನೋ ಅಲ್ಲ. ಆಮೇಲೆ ಅದಕ್ಕೂ ಕಮೆಂಟ್ಸ್ ಮಾಡ್ತಾರೆ ಲವ್ ಹಂಗೆ ಹಿಂಗೆ ಅಂತ. ಫ್ರೆಂಡ್ಸ್ ನನಗೆ ತುಂಬ ಜನ ಪಾಠ ಕಲಿಸೋಗಿದ್ದಾರೆ. ನಾನು ಅದಕ್ಕೆ ಆ್ಯಕ್ಚುಲಿ ವರ್ಷಕ್ಕೆ ಹೇಳ್ತಿರ್ತೀನಿ ನೀನು ಬುದ್ಧಿ ಕಲಿ ಹಿಂಗೆಲ್ಲ ಮಾಡ್ಕೊಬೇಡ ಅಂತ. ನಾನು ಲೈಫಲ್ಲಿ ತುಂಬ ಪಾಠ ಕಲಿತು ಇವಾಗ ಯಾರ ಜೊತೆ ಫ್ರೆಂಡ್ಶಿಪ್ ಮಾಡಬೇಕಿದ್ರು, ಕ್ಲೋಸ್ ಆಗಬೇಕಿದ್ರು ಸ್ವಲ್ಪ ಯೋಚನೆ ಮಾಡಿ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ತೀನಿ ಆ್ಯಂಡ್ ಅವ್ರ ಜೊತೆ ಕ್ಲೋಸ್ ಆಗ್ತೀನಿ. ಯಾ ಅಷ್ಟು ಹೇಳಬೇಕು ಅಂತ. ನಾನು ತುಂಬ ಮಾತಾಡ್ಬಿಟ್ಟಿದ್ದೀನಿ ಅನಿಸುತ್ತೆ ಅದು ಬ್ಲಾಗಲ್ಲಿ. ನಿಮ್ಗೆ ಏನಾದ್ರು ಬೋರ್ ಆಗಿದೆ ಗೈಸ್ ನಮ್ಮ ಕಡೆಯಿಂದ ಸಾರಿ ಹೇಳಬೇಕು, ಅದಕ್ಕೆ ಏನಿಲ್ಲ. ನಮ್ಗೇನು ಅನಿಸುತ್ತೆ ಆ್ಯಂಡ್ ನಮ್ಮ ಪ್ಲ್ಯಾನ್ಸ್ ಏನು, ನಮ್ಗೆ ಈ ವರ್ಷ ಏನೇನಾಗಿದೆ, ನೆಕ್ಸ್ಟ್ ಇಯರ್ ಏನಾಗಬೇಕು ಅಂತ ಅಂದ್ಕೊಂಡಿದ್ವಿ. ನಾನು ನೆಕ್ಸ್ಟ್ ಇಯರ್ ಅಷ್ಟೇ ನಂದು ರೆಸೊಲ್ಯೂಷನ್ ಏನಂದರೆ ನನ್ನ ಗೋಲ್ ಅಚೀವ್ ಮಾಡಬೇಕು. ಆ್ಯಂಡ್ ನನಗೆ ಸ್ವಲ್ಪ ಮೈಂಡಲ್ಲಿದೆ ಈ ಥಿಂಗ್ಸ್ ಮಾಡಬೇಕು ಅಂತ. ಅದು ಹೇಳ್ಕೊಳಕ್ಕೆ ಇಷ್ಟ ಇಲ್ಲ, ಬಟ್ ಆ ಥಿಂಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ಗೋಲ್ನ ಅಚೀವ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಗೈಸ್. ಆ ಟೈಮಲ್ಲಿ ಲೆವೆಲ್ ಬೆಸ್ಟ್ ನಾನು ಎಷ್ಟು ಟ್ರೈ ಮಾಡಬೇಕು ಅಷ್ಟು ಟ್ರೈ ಮಾಡಿ ನನ್ನ ಗೋಲ್ನ ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇವಾಗ ಎಷ್ಟು ಟೈಮ್, ಅರೌಂಡ್ 10:30 ಆಗ್ಬಿಟ್ಟಿದೆ. ನಾವು ಮೇ ಬಿ 10ಗೆ ಸ್ಟಾರ್ಟ್ ಮಾಡಿದ್ವಿ ನಾವು 11ಗೆ ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ವಿ. ನಾವು ಯಾವ ಡ್ರೆಸ್ ಹಾಕೊತಿದ್ದೀವಿ ಅಂದರೆ ಮೂರು ಜನನೂ ಸೇಮ್ ಬ್ಲ್ಯಾಕ್ ಡ್ರೆಸ್ ತೊಗೊಂಡಿದ್ದೀವಿ. ಆ್ಯಕ್ಚುಲಿ ಲಾಸ್ಟ್ ವೀಡಿಯೋ ನೋಡಿದರೆ ಜುಡಿಯೋ ವ್ಲಾಗ್ ನೋಡಿದರೆ ಅದ್ರಲ್ಲಿ ತೊಗೊಂಡ್ವಲ್ಲ ಸೇಮ್ ಬ್ಲ್ಯಾಕ್ ಫ್ರಾಕು. ಆ ಫ್ರಾಕ್ ಹಾಕೊತಿದ್ವಿ. ಆ್ಯಂಡ್ 11ಗೆ ರೆಡಿ ಆಗಿಬಿಟ್ಟು ಎಲ್ಲರೂ ಸ್ವಲ್ಪ ಪಾರ್ಟಿ ಮಾಡೋಣ. ಪಾರ್ಟಿ ಇನ್ ದ ಸೆನ್ಸ್ ನಮ್ಮದು ಕೋಕ್ ಇದೆ, ಚಿಪ್ಸ್ ಇದೆ, ಕೇಕ್ ಕಟ್ ಮಾಡ್ತೀವಿ. ಚಿಕ್ಕದ ಸೆಲೆಬ್ರೇಷನ್ ಅಷ್ಟೇ, ಮೆಮೊರಿ ಆಗಿ ಇರೋದಕ್ಕೆ ಫ್ಯಾಮಿಲಿ ಜೊತೆ. ಆ್ಯಕ್ಚುಲಿ ತುಂಬ ಪ್ಲ್ಯಾನ್ಸ್ ಇತ್ತು ನಮ್ಮದು, ಅದೆಲ್ಲ ಕ್ಯಾನ್ಸಲ್ ಆಗಿ ಲಾಸ್ಟಿಗೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋ ಥರ ಆಯಿತು. ರೆಡಿ ಆದಮೇಲೆ ಸಿಗುವ. ಗಾಯ್ಸ್, ಹಿಯರ್ ಇಸ್ ಮೈ ಕ್ಯೂಟಿ ಸಿಂಬಾ. Simba is here. ಕಿಟಪಾಯಿ ಓಡಾಕ್ತಾನ ಅವನು. ಸಿಂಬದು ಏನು ಬ್ಯಾಡ್ ಏನು ಗುಡ್ ಅಂದರೆ ನಾನೇ ಹೇಳ್ಬಿಡ್ತೀನಿ. ಅವನದೇನು ಅಂದರೆ ಅವನಿಗೆ ವರ್ಷ ಆಗಬಾರ್ದಾಗಿತ್ತು. ಅಂದರೆ ಅವ್ನು ಬಂದ ಮನೆಗೆ ಮೇ ಬಿ 2 years ಆಯಿತು. ಅವ್ನು ಚಿಕ್ಕದ್ರಲ್ಲಿದ್ದಾಗ ತಂದಿದ್ದು 1 month 2 month ಪಾಪವನ್ನು ತೊಗೊಂಬಂತವನ್ನ. ಅವನದು ಈ ಬರ್ಡೇ ಆಗಸ್ಟಲ್ಲಿ 2 years ಕಂಪ್ಲೀಟ್ ಆಗಿ 1 year ಕಂಪ್ಲೀಟ್ ಆಗಿ 2 ಬಿದ್ದಿದೆ. ಅವನದು ಈ ವರ್ಷ ಆಗಬಾರ್ದಾಗಿತ್ತು ಅಂತ ಏನಂದರೆ ಅವ್ನು ಕಣ್ಣು ಕಲ್ಕೊಂಡ. ಆ ಡೇ ನಂಗೆ ತುಂಬ ಇವಾಗಲೂ ನೆನೆಸ್ಕೊಳಕ್ಕೆ ಇಷ್ಟ ಇಲ್ಲ. ಅದು ಆಗಬಾರ್ದಾಗಿತ್ತು ಅಂತ ಅನಿಸ್ತು. ಏನೂ ಮಾಡೋಕ್ಕಾಗಲ್ಲ. ಅವನು ಮೇ ಬಿ ಅದು ಕೇಳ್ಕೊಂಬಂದಿದ್ದ ಏನೋ ಗೊತ್ತಿಲ್ಲ. ಅದು ಹೋಯ್ತು. ಗುಡ್ ಏನು ಅಂದರೆ ನನಗೆ ಅವನ ಜೊತೆ ಇದೇ ಥರ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟ. ಅವನ್ನ ಚೆನ್ನಾಗಿ ನೋಡ್ಕೊಬೇಕು ಅಂತ ಇಷ್ಟ. ಅವ್ನು ನಮಗೋಸ್ಕರ ಕಾಯೋದು, ಗೇಟಲ್ಲಿ ಬಂದು ವೆಯ್ಟ್ ಮಾಡ್ತಾನೆ, ಬಾಲ ಆಡಿಸ್ಕೊಂಡು ಮುದ್ದಾಗಿ ಪೆಡಿಗ್ರಿ ಬೇಕಾದ್ರೆ ಕೇಳೋದು, ಹೊಟ್ಟೆ ಹಸಿದ್ರೆ ಕೇಳೋದು. ಇಸ್ ಸೊ ಕ್ಯೂಟ್ ಒಂಥರ. ನಾನು ಎವ್ರಿ ಟೈಮ್ ನನಗೆ ಬೇಜಾರಾದರೆ ಏನಾದ್ರೂ ನಾನು ಅವನ ಜೊತೆ ಶೇರ್ ಮಾಡೋದು. ಗೈಸ್, ಇವಾಗ ರೆಡಿ ಆಗೋ ಟೈಮ್. ಏರ್ ಸ್ಟ್ರೈಟ್ನರ್ ಇದೆ ಇಲ್ಲಿ, ಫಿಲಿಪ್ಸ್ ಒಂದಿದೆ, ಎವಿಲ್ಸ್ ಒಂದಿದೆ. ಇವೆರಡು ಅಲ್ಲಿ ಯಾವ್ದಾದ್ರು, ಇದು ಬ್ರಷ್ ಆ್ಯಂಡ್ ಇದು ಸ್ಟ್ರೈಟ್ನರ್. ಎರಡರಲ್ಲಿ ಯಾವ್ದಾದ್ರು ಸ್ಟ್ರೈಟ್ ಮಾಡ್ಕೊಬೇಕು. ಆ್ಯಂಡ್ ಇಯರ್ ಇಸ್ ಅವರ್ ಡ್ರೆಸ್, ಬ್ಲ್ಯಾಕ್ ಫ್ರಾಕ್. ಇದು 3 ಜನ ಸ್ಟುಡಿಯೋ ವ್ಲಾಗ್ ನೋಡಿದ್ರೆ ಗೊತ್ತಿರುತ್ತೆ. 3 ಜನ ಒಂದೇ ಥರ ಬಟ್ಟೆ ತೊಗೊಂಡಿದ್ದೀವಿ. ಫಸ್ಟ್ ಏರ್ ಸ್ಟ್ರೈಟ್ ಮಾಡಿಕೊಂಡು ಡ್ರೆಸ್ ಹಾಕ್ಕೊಂಡು ಆಮೇಲೆ ಫ್ರೆಶ್ ಅಪ್ ಆಗಿ ರೆಡಿ ಆಗೋಣ. ಆ್ಯಂಡ್ ಆಮೇಲೆ ಸ್ವಲ್ಪ ಫೋಟೋಶೂಟ್ಸ್ ಎಲ್ಲ ಮಾಡ್ಕೊಳ್ಳೋಣ. ಫೋಟೋಶೂಟ್ಸ್ ಎಲ್ಲ ಆದಮೇಲೆ ಅಷ್ಟೊಂದು 12 ಆಗುತ್ತೆ. ಆಮೇಲೆ ನೀವು ಸೆಲೆಬ್ರೇಟ್ ಮಾಡೋಣ. ಗೈಸ್, ನಾವು ಈ ಥರ ಒಂದು ಸೀಟ್ ಔಟ್ ಅರೇಂಜ್ ಮಾಡಿದ್ದೀವಿ. ಅಲ್ಲಿ ಕುತ್ಕೊಂಡು ಕೇಕ್ ಕಟ್ ಮಾಡೋಣ ಅಂತ. ವೆರಿ ಸ್ಮಾಲ್ ಕೇಕ್, ಹ್ಯಾಪಿ ನ್ಯೂ ಇಯರ್. ಆ್ಯಂಡ್ ಈ ಡ್ರಿಂಕ್ಸ್ ಅಲ್ಲ ಗೈಸ್, ಇದು ಕೋಕ್ ಆ್ಯಂಡ್ ಚಿಪ್ಸ್. ಇಲ್ಲಿ ಕ್ಯಾಮ್ರಾ ಎಲ್ಲ ಸೆಟ್ ಮಾಡ್ತಿದ್ವಿ. ಇಲ್ಲಿ ಕುತ್ಕೊಂಡು ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಗಾಯ್ಸ್. ಇನ್ನು 9 minutes ಇದೆ. 9 minutes ಆದಮೇಲೆ ಸೆಲೆಬ್ರೇಟ್ ಮಾಡೋಣ. ಸ್ಟಿಲ್ 9 minutes ಇದೆ ಗೈಸ್. ನಾನು ಈ ಡ್ರೆಸ್ನ ಹಾಕೊಂಡು ಬ್ಲ್ಯಾಕ್ ಡ್ರೆಸ್ ಹಾಕೊಂಡು ರೆಡಿ ಆಗಿದ್ದೀನಿ. ಸ್ಟ್ರೈಟ್ನಿಂಗ್ ಎಲ್ಲ ಆಯಿತು. ವೀಕ್ಷಿತ ಸ್ಟ್ರೈಟ್ ಮಾಡ್ಕೊತಿದ್ದಾಳೆ. ಅದಾದಮೇಲೆ ಕುತ್ಕೊಂಡು ಸೆಲೆಬ್ರೇಟ್ ಮಾಡೋಣ. ವೈಟಿಂಗ್ ಫಾರ್ ನ್ಯೂ ಇಯರ್ ಗಾಯ್ಸ್. 8 minutes ಅನಿಸುತ್ತೆ ಇವಾಗ. ಬನ್ನಿ ಇವಾಗ ಬೇಗ ಸೆಲೆಬ್ರೇಟ್ ಮಾಡೋಣ. ಗೈಸ್, ಇವಾಗ ಟೈಮ್ 11:58. 2 minutes to go. ಎಲ್ಲರೂ ಈ ಥರ ಬ್ಲ್ಯಾಕ್ ಡ್ರೆಸ್ ಹಾಕೊಂಡು ರೆಡಿ ಆಗಿದ್ವಿ. ನಮ್ಮ ಮಮ್ಮಿ ಮಾತ್ರ ಗ್ರೀನ್ ಡ್ರೆಸ್ ಹಾಕೊಂಡಿದ್ದಾರೆ. ಆ್ಯಂಡ್ ಹಿಯರ್ ಇಸ್ ಅ ಕೇಕ್, ಚಿಕ್ಕದ ಕೇಕ್. ಕೈ ಹಿಡ್ಕೊಂಡು ಕಟ್ ಮಾಡೋಣ.
ಯಾ 12 ಆಗಿದ ತಕ್ಷಣ 58 ಇನ್ನು ವೇಟಿಂಗ್ ಐಸ್. ಯಾರಿಗೆ ಚೆನ್ನಾಗಿ ಕಾಣಿಸ್ತಿದೆ ಮಮ್ಮಿ ಡ್ರೆಸ್ಸು? ನಿನ್ನ ಡ್ರೆಸ್ ಬಂದಿರೋ ಚೆನ್ನಾಗಿ. ನಮ್ಮ ಕೇಕ್ ಕಟ್ ಮಾಡೋಕ್ಕೆ ವೇಟಿಂಗ್. ಇವ್ರು ನೋಡಿ ಫ್ರೆಂಡ್ಸ್, ನನ್ನ ಮೊಬೈಲ್ನ ಅಲ್ಲಿ ಇಟ್ಬಿಟ್ಟು ಇವಳ ಮೊಬೈಲಲ್ಲಿ ಸ್ನ್ಯಾಪ್ ಆಗ್ತಾ ಇದ್ದಾರೆ. ಇದು ನ್ಯಾಯನಾ? ನನಗೂ ಫೋಟೋ ಹಿಡ್ದಿಕ್ಬೇಕಾಗಿತ್ತು. ಎಷ್ಟು ಐನಟ್ ಆಗುತ್ತೆ. ಮೂಲ ಅವ್ಳ ಕ್ಯಾಮ್ರಾ ಚೆನ್ನಾಗಿತ್ತು, ಅವಳದೇ ಫಿಕ್ಸ್ ಮಾಡಬೇಕಾಗಿತ್ತು. ನಾನು 59 1 minute ago. ಕೈಲಿ ಇಟ್ಕೋ ಚಂದ. ಇದು ಮ್ಯಾಚಸ್ ನಿಂತ್ಕೊಂಡು ನಾವು ಹಚ್ತೀವಿ. ಕ್ಯಾಮ್ ಅದು ಇಟ್ಕೋ ಕೇಕ್ ಕೊಡು. ಅದು ನಾವೇ ಹಾಕ್ತೀವಿ. ಕೊಡಿ ಮ್ಯಾಚ್ ಕೊಡಿ. ಇನ್ನೂ ಮುಂದೆ ಇಡು ಸ್ಪಾರ್ಕಲ್ ಅದು. ಇಲ್ಲ ಬೇಡ ಇದು. Oh, it's 11:59. 1 minute more. ವೇಟಿಂಗ್ ಗಾಯ್ಸ್. ಅದು ಬಂದು ಕರೆಕ್ಟಾಗಿ ಕಕ್ಕ ಮಾಡು. ಕ್ಯಾಮ್ರಾದಲ್ಲಿ ಸಕ್ಕತ್ತಾಗಿ ಕಾಣಿಸುತ್ತೆ. ಇಲ್ಲಿ ಸ್ನ್ಯಾಪ್ ಆ್ಯಂಡ್ ಅಲ್ಲಿ ವಿಡಿಯೋ. ಓ ನೀನು ಹಂಗೆ ರೆಡಿ ಮಾಡ್ಕೊಂಡಿದ್ದೀನಿ. ಆಯ್ತು 12. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಬನ್ನಿ ಬನ್ನಿ ಎಲ್ಲರೂ ಇಟ್ಕೊಳ್ಳಿ. ವೀಕ್ಷಿತ ಹ್ಯಾಪಿ ನ್ಯೂ ಇಯರ್. 2025. ವೆಲ್ಕಮ್ ಇನ್ 2025. ಹ್ಯಾಪಿ ನ್ಯೂ ಇಯರ್ ಮಾ. ನಾನು ಎಲ್ಲರಿಗೂ ಫಸ್ಟ್ ತಿನ್ಸೋದು. ಹ್ಯಾಪಿ ನ್ಯೂ ಇಯರ್ ಬೇಬಿ. Thank you. ಹ್ಯಾಪಿ ನ್ಯೂ ಇಯರ್ ಚೇತಮ್ಮ. ವೇಟ್ ಮಾಡಿ ಮಾಡಿ ಮಾಡಿ. ನೀವೇ ತಿನ್ಸ್ತೀನಿ. ಹ್ಯಾಪಿ ನ್ಯೂ ಇಯರ್. ಸ್ವೀಟ್ ಆಗಿದೆ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಕೇಕ್ ಚೆನ್ನಾಗಿ ಇರಲಿ ಅದೇ ಕೇಕ್ ಮಾಡ್ಕೊಳ್ಳಿ ಬಟ್ಟೆಗೆ. ಕೇಕ್ ಮಾಡಬೇಕು. ಹ್ಯಾಪಿ ನ್ಯೂ ಇಯರ್. ಕಮೆಂಟ್ ಮಾಡಬೇಡಿ ಗಾಯ್ಸ್, ನಮ್ಮ ಅಪ್ಪ ಕಾಣಿಸಲ್ಲ ಅಂತ. ನಮ್ಮ ಅಪ್ಪಗೆ ವಿಡಿಯೋ ಗೇಮ್ ಕಾಣಿಸೋಕೆ ಇಷ್ಟ ಇಲ್ಲ. ತುಂಬ ಜನ ಕೇಳ್ತಾ ಇದ್ದೀರಾ ನಮ್ಮ ಫ್ರೆಂಡ್ಸು ಫ್ರೆಂಡ್ಸು ಯಾಕೆ ನಿಮ್ಮ ಅಪ್ಪ ಕಾಣಿಸ್ತಾ ಇಲ್ಲ ಅಂತ. ನಮ್ಮ ಅಪ್ಪಗೆ ವಿಡಿಯೋಗೆ ಬರೋಕ್ಕೆ ಇಷ್ಟ ಇಲ್ಲ. ಕ್ಲಾರಿಟಿ ಕೊಡ್ತಾ ಇದ್ದೀನಿ. Guys, pataki noise. Ignore that. ಹ್ಯಾಪಿ ನ್ಯೂ ಇಯರ್. It's not a drink, guys. It is Coke. Coke ಕುಡಿತಿರೋದು ಆಮೇಲೆ ಡ್ರಿಂಕ್ ಅನ್ಕೊಂತಾರೆ ಕಲರ್ ಹೋಗ್ಬಿಟ್ಟು. ಅಷ್ಟು ಕೋಕ್ ಕುಡಿಯಂಗಿಲ್ಲ. ಅದು ಹೇಳ್ತಾ ಇದ್ದಾರೆ. ಕುಡಿಯಲ್ಲ ಅಷ್ಟೇ. Only for the video. ಯಾ ಗೈಸ್, ಮುಗಿತು 2024 ಆ್ಯಂಡ್ ಇವಾಗ 2025 ಸ್ಟಾರ್ಟ್ ಆಯಿತು. ಆ್ಯಂಡ್ ನಿಮ್ಮ 2024 ಹೇಗಿತ್ತು ಆ್ಯಂಡ್ 2025 ರೆಸಲ್ಯೂಷನ್ಸ್ ಏನೇನು ಪ್ಲ್ಯಾನ್ ಮಾಡಿದ್ದೀರಾ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ತಿಳಿಸಿ. ಆ್ಯಂಡ್ ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ದೀರಿ ಅಂದರೆ ಒಂದು ಚಿಕ್ಕ ಕೇಕ್ ಕಟ್ ಮಾಡಿಬಿಟ್ಟು ಆ್ಯಂಡ್ ಇಲ್ಲಿ ಇಬ್ಬರು ಚೈಲ್ಡ್ಗಳಿದ್ದಾರೆ. ಆ ಚೈಲ್ಡ್ ಜೊತೆ ನಾವು ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಗೈಸ್. ಅವ್ರು ರೊಮ್ಯಾಂಟಿಕ್ ಸಾಂಗ್ಸ್ ಹಾಕ್ಕೊಂಡು ಲವ್ ಸಾಂಗ್ಸ್ ಹಾಕ್ಕೊಂಡು ಡ್ಯಾನ್ಸ್ ಆಡ್ತಿದ್ದಾರೆ. ಎಲ್ಲರೂ DJ ಸಾಂಗ್ಸ್ ಹಾಕೊಂಡು ಡ್ಯಾನ್ಸ್ ಆಡಿದ್ರೆ ಇವರು ಇಬ್ಬರು ಈ ಥರ ಸಾಂಗ್ಸ್ ಹಾಕೊಂಡು ಡ್ಯಾನ್ಸ್ ಆಡ್ತಿದ್ದಾರೆ. ನಾನು ಅದನ್ನು ಆಡಿಯನ್ಸ್ ಆಗಿ ನೋಡಿಕೊಂಡು ಎಂಟರ್ಟೈನ್ಮೆಂಟ್ ತೊಗೊಬೇಕಂತೆ ನಾನು ಒಬ್ಬಳೇ ಕೂತ್ಕೊಂಡು ಎಂಟರ್ಟೈನ್ಮೆಂಟ್ ತೊಗೊತಾ ಇದ್ದೀನಿ. ಅವರು ಈ ಕಪಿಗಳ ಚೇಷ್ಟೆಗಳು ಮಾಡ್ತಿದ್ದಾರೆ ಗೈಸ್. ಅವಳು ಎತ್ತಕ್ಕೆ ಹೋಗ್ತಾಳಂತೆ, ಅವಳು ಬಿದ್ದೋಗ್ತಾಳಂತೆ. ಒಟ್ಟೆ ಎಂಟರ್ಟೈನ್ಮೆಂಟ್. ಪ್ರಿಟಿ ಗಾಯ್ಸ್. ನನಗೆ ಡ್ರೆಸ್ ತುಂಬ ಇಷ್ಟ ಆಯಿತು. ನನಗೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನಿಸ್ತಿದೆ. ವಾಟ್ ಇಸ್ ಬಾಹುಬಲಿ.
ಆ್ಯಕ್ಚುಲಿ ನಾವು ಈ ಡ್ರೆಸ್ನ ನಾಳೆ ಮತ್ತೆ ಹಾಕೊಂಡು ನಾಳೆ ಈ ಡ್ರೆಸ್ ಮತ್ತೆ ಹಾಕೊಂಡು ಫೋಟೋಶೂಟ್ಸ್ ಮಾಡಬೇಕು ಅಂದ್ಕೊಂಡಿದ್ವಿ. ಯಾಕಂದರೆ ಒಂದು ನೈಟ್ ಆಗ್ಬಿಟ್ಟಿದೆ, ಬೆಳಗ್ಗೆ ಫೋಟೋಸ್ ಚೆನ್ನಾಗಿ ಬರುತ್ತೆ ಅಂತ ಬೆಳಗ್ಗೆ ಫೋಟೋಶೂಟ್ಸ್ ಮಾಡ್ತೀವಿ. ಇವ್ರನ್ನ ತೋರಿಸ್ಬೇಕಂತೆ ಗೈಸ್. ಸೊ ನನ್ನ ಬ್ಲಾಗ್ನ ಹಾಳು ಮಾಡ್ತಾರೆ ಇವರು. ಗೈಸ್ ಆಮೇಲೆ ಸಿಗ್ತೀನಿ, ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡಿ ಎಂಜಾಯ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಗೈಸ್ ಇದೊಂದು ಚಿಕ್ಕ ಪುಟ್ಟ ವ್ಲಾಗ್ ಆಗಿತ್ತು, ನೈಟ್ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ. ಆ್ಯಂಡ್ 2024 ಚೆನ್ನಾಗಿತ್ತು. ಆ್ಯಂಡ್ ಇನ್ನು ಮುಂದೆ ಬರೋ ವ್ಲಾಗ್ಸ್ 2025 ವ್ಲಾಗ್ಸ್. ಐ ಆಮ್ ಸೋ ಎಕ್ಸೈಟೆಡ್ ಟು ಡೂ ವ್ಲಾಗ್ಸ್ ಆ್ಯಂಡ್ ಆಲ್. ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ವ್ಲಾಗ್ಸ್ನ ಮಾಡೋದಕ್ಕೆ, ಇನ್ನೂ ಹೊಸ ಕಂಟೆಂಟ್ ಕ್ರಿಯೇಟ್ ಮಾಡೋದಕ್ಕೆ. ಆ್ಯಂಡ್ that's it for today's video. If you guys like this vlog, make sure like, share, comment and subscribe to my channel. Meet on another interesting vlog. Until then, take care. Bye bye. Thank you for watching.